ಇದು ಎಲೆಕ್ಷನ್ ಟೈಮ್ನಲ್ಲೇ ಇಂಥ ವಿಚಾರಗಳು ಹೆಚ್ಚೆಚ್ಚು ಚರ್ಚೆಗೆ ಬರ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನನ್ನ ತೆರಿಗೆ ನನ್ನ ಹಕ್ಕು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಚರ್ಚೆ ಎಲ್ಲಿ ಹೋಗಿ ನಿಲ್ಲುತ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಇದರ ಬಗ್ಗೆ ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ. ಅತಿಥಿಗಳ ಜೊತೆ ಇದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಅವರು ಬಂದಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಿವಮೊಗ್ಗದಿಂದ ಮುಸ್ಲಿಂ ಮುಖಂಡರಾದಂತಹ ರಿಯಾಜ್ ಅಹಮದ್ ಅವರಿದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಮಗೆ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಮಂಗಳೂರಿನಿಂದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಪೂಂಜಾ ಅವರೇ ನಮಸ್ಕಾರ. ಅರವಿಂದ್ ಮಾತಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸಿ ನಿಮ್ಮಿಂದನೇ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳ ಅಭಿವೃದ್ಧಿಗೆ ಬಳಕೆಯಾಗಬೇಕು ಅನ್ನುವಂತಹ ಒಂದು ಟ್ವೀಟ್ ಅನ್ನು ತಾವು ಮಾಡಿದ್ರಿ. ಈಗಲೂ ಕೂಡ ಅದೇ ಮಾತಿಗೆ ಸ್ಟಿಕ್ ಆನ್ ಆಗ್ತೀರಾ? ಮತ್ತೆ ಈ ಹೇಳಿಕೆಯ ಉದ್ದೇಶ ಏನು ತಮ್ಮದು? ನೋಡಿ, ಈ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಅನೇಕ ಬಾರಿ ಇತಿಹಾಸಗಳ ಪುಟವನ್ನು ತಿರುವಿದಾಗ ಕಾಂಗ್ರೆಸ್ನ ನಾಯಕರು ದೇಶ ವಿಭಜನೆಯ ಬಗ್ಗೆ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಸಿಗ್ತದೆ ನಮಗೆ. ಬಹುಶಃ ಅವತ್ತು ಸ್ವತಂತ್ರ ಭಾರತ ಆದ ತಕ್ಷಣ ಈ ದೇಶವನ್ನು ಮತೀಯ ಆಧಾರದಲ್ಲಿ ವಿಭಜನೆ ಮಾಡಿ ದೇಶವನ್ನು ವಿಭಾಗ ಮಾಡಿದವರು ಇದೇ ಕಾಂಗ್ರೆಸ್ನವರು. ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತೇಳಿ ವಿಭಜನೆ ಆಯಿತು, ಮತೀಯ ಆಧಾರದಲ್ಲಿ ವಿಭಜನೆ ಆಯಿತು. ಇದನ್ನೆಲ್ಲರೂ ಒಪ್ಪಿಕೊಳ್ಳುವಂಥದ್ದು ಇತಿಹಾಸ. ಬಹುಶಃ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಮತೀಯ ಆಧಾರದಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಂಥವರು ಕಾಂಗ್ರೆಸ್ನವರು. ಇವತ್ತು ತೆರಿಗೆ ಎನ್ನುವಂಥ ಒಂದು ರಾಜಕಾರಣದ ಒಂದು ಮುಖವನ್ನಿಟ್ಟುಕೊಂಡು ಈ ದೇಶವನ್ನು ವಿಭಜನೆ ಮಾಡಬೇಕೆನ್ನುವಂಥ ಮಾತನ್ನು ಆಡ್ತಕ್ಕಂಥದ್ದನ್ನು ಇದನ್ನು ಭಾರತೀಯರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ ನಮಗೆ ತೆರಿಗೆ ವಂಚನೆ ಆಗ್ತಾ ಇದೆ, ಆ ಕಾರಣಕ್ಕೋಸ್ಕರ ಪ್ರತ್ಯೇಕ ದೇಶ ಆಗಬೇಕೆನ್ನುವಂಥ ಮಾತನ್ನು ಈ ದೇಶದಲ್ಲಿ ಇರ್ತಕ್ಕಂಥ ಯಾವನು ಒಪ್ಪಿಕೊಳ್ಳಿಕ್ಕೆ ಹರೀಶ್ ಪೂಂಜಾ ಅವರೇ, ಡಿ ಕೆ ಸುರೇಶ್ ಅವರ ಹೇಳಿಕೆಯ ವಿಚಾರಕ್ಕೆ ನಂತರ ಬರ್ತೀನಿ. ಮೊದಲು ನಿಮ್ಮ ಹೇಳಿಕೆ ನಾನು ಮುಗಿಸ್ತೇನೆ. ಇಲ್ಲ, ಒಂದು ನಿಮಿಷ ನಾನು ಮುಗಿಸ್ತೇನೆ. ಮುಗಿಸಿದ ನಂತರ ನೀವು ಇಲ್ಲ, ನಾನು ಮುಗಿಸಿದ ನಂತರ ನೀವು ಮಾತಾಡಬೇಕು. ಇವತ್ತು ಡಿ ಕೆ ಸುರೇಶ್ ಅವರು ಏನು ಆ ಮಾತನ್ನು ಆಡಿದ್ದಾರೆ, ದೇಶ ವಿಭಜನೆಯ ಮಾತನ್ನು ಅವರು ಆಡಿದ ನಂತರ ಇವತ್ತಿನವರೆಗೂ ಯಾವುದೇ ಒಂದು ಕಾಂಗ್ರೆಸ್ ನಾಯಕರು ಅದನ್ನು ಖಂಡನೆ ಮಾಡಲಿಲ್ಲ. ಹಾಗಾದರೆ ನಾನು ಹೇಳಿರ್ತಕ್ಕಂಥದ್ದು ಈ ಮಾತು ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿರ್ತಕ್ಕಂಥ ಹೇಳಿಕೆಯ? ಹಾಗಾದರೆ ನಾಳೆ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂ ಸಮಾಜ ಯೋಚನೆಯನ್ನು ಮಾಡಿದರೆ, ಹಿಂದೂ ಸಮಾಜ ಕಟ್ಟತಕ್ಕಂಥ ತೆರಿಗೆಯ ಹಣದಲ್ಲಿ ಹಿಂದೂ ಸಮಾಜದ ಅಭಿವೃದ್ಧಿಯ ಕೆಲಸ ಮಾಡಿ ಇದು ನಮ್ಮ ಹಕ್ಕು ಅಂತ ಕೇಳಿದರೆ ಈ ದೇಶದ ಭವಿಷ್ಯ ಏನಾಗ್ಬೋದು? ಕಾಂಗ್ರೆಸ್ಗೆ ಕಾಂಗ್ರೆಸ್ನ ರೀತಿಯಲ್ಲೇ ಉತ್ತರವನ್ನು ಕೊಟ್ಟರೆ ಮಾತ್ರ ಅವರಿಗೆ ಅರ್ಥ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಈ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಯಾವತ್ತೂ ನೀವು ಈ ಮಾತನ್ನು ಖಂಡನೆ ಮಾಡುವುದಿಲ್ವೋ ಅಲ್ಲಿವರೆಗೂ ನಾನು ಈ ಮಾತಿಗೆ ಬದ್ಧನಾಗಿರ್ತೇನೆ. ಓಕೆ, ನಿಮಗೆ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡಿಬಿಡ್ತೀನಿ. ಮೊದಲನೇದಾಗಿ, ಯಾರೂ ಖಂಡಿಸಲಿಲ್ಲ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ರಿ, ಅದು ಸುಳ್ಳು. ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ದಾರೆ, ನಮಗೆ ಅಖಂಡ ಭಾರತ ಬೇಕು ಅಂತಕ್ಕಂಥ ಮಾತನ್ನಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನು ಆಡಿದ್ದಾರೆ, ಅದು ಕೂಡ ಎಲ್ಲ ಕಡೆ ಪ್ರಸಾರ ಆಗಿದೆ. ತಾವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ನಂಬರ್ ಟು ಇನ್ನೊಂದು ವಿಚಾರಕ್ಕೆ ಬರ್ತಾ ಇದ್ದೀನಿ ನಾನು. ಪ್ರಮುಖವಾಗಿ ಯಾರನ್ನ ತಾವು ಆರೋಪ ಮಾಡ್ತಾ ಇದ್ದೀರಾ, ನೀವು ಅಲ್ಲಿ ಟ್ವೀಟ್ನಲ್ಲಿ ಪ್ರಶ್ನೆ ಮಾಡಿಲ್ಲ, ನಾವು ಹಿಂಗೆ ಕೇಳಿದರೆ ಅಂತ ಪ್ರಶ್ನೆ ಮಾಡಿಲ್ಲ. ನೀವು ನೇರವಾಗಿ ಹೇಳಿದ್ದೀರಾ ಹಿಂದೂಗಳ ತೆರಿಗೆ ಹಣ ಹಿಂದೂಗಳಿಗೆ ಬಳಕೆ ಆಗಬೇಕು ಅಂತ. ಇವಾಗ ನೀವು ಈ ಥರ ಕೇಳಿದ್ರೆ ಅಂತ ಹೇಳ್ತಾ ಇದ್ದೀರಾ. ನೋಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಜಕಾರಣದ ಈ ಪ್ರಸ್ತುತವಾಗಿರ್ತಕ್ಕಂಥ ವ್ಯವಸ್ಥೆಯ ಹೇಳಿಕೆಗಳು ಯಾವುದು? ಡಿ ಕೆ ಸುರೇಶ್ ಅವರು ತೆರಿಗೆ ವಿಚಾರದಲ್ಲಿ ಹೇಳ್ತಾರಕ್ಕಂಥ ಮಾತು. ಇವತ್ತು ಹಿಂದೂ ಸಮಾಜ ಈ ರೀತಿಯಾಗಿ ಯಾಕೆ ಯೋಚನೆ ಮಾಡಬಾರ್ದು? ಯೋಚನೆ ಮಾಡಿದರೆ ಇದರ ಪರಿಣಾಮ ಏನಾಗ್ಬೋದು? ಇದನ್ನು ಕಾಂಗ್ರೆಸ್ನವರು ಅರ್ಥ ಮಾಡಿಕೊಳ್ಬೇಕಲ್ಲ. ರಾಜಕಾರಣ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿಕೊಳ್ಳೋಣ ಈ ದೇಶದಲ್ಲಿ, ಆದರೆ ದೇಶ ಒಡೆಯುವ ರಾಜಕಾರಣದ ಮಾತನ್ನು ಆಡಿದರೆ ಇದನ್ನು ಈ ದೇಶದ ಹಿಂದೂಗಳು, ಈ ದೇಶದ ಭಾರತೀಯರು ಯಾವತ್ತೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿರ್ತಕ್ಕಂಥ ಈ ರೀತಿಯ ಮಾನಸಿಕತೆಗಳು ಮುಂದೆ ಆದರೆ ಅದನ್ನು ಯಾರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು ಬಹುಸಂಖ್ಯಾತ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ನಾಳೆ ನಾವೆಲ್ಲರೂ ಒಂದಾಗಿ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ ಹಿಂದೂಗಳ ತೆರಿಗೆ ಹಣದಿಂದ ಹಿಂದೂಗಳ ಅಭಿವೃದ್ಧಿ ಮಾಡಿ ಅಂತ ಕೇಳಿದರೆ ನಾಳೆ ಸಮಸ್ಯೆ ಈ ಒಂದು ವಿಚಾರದಲ್ಲಿ ಏನಾಗ್ಬೋದು ನಾಳೆ ದೇಶದಲ್ಲಿ? ಆಲ್ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸರ್. ಎಸ್ ನಾಗರಾಜ್ ಅವರ ಪ್ರಶ್ನೆಗೆ ಅವರೇ ಸರಿಯಾಗಿ ಉತ್ತರ ಕೊಡಲಿಲ್ಲ. ಏನಾಗ್ಬೋದು ಅಂತ ಕೇಳಿಲ್ಲ ಅವ್ರ ಟ್ವೀಟಲ್ಲಿ. ಅವರ ಸಲಹೆ ಮತ್ತು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದನ್ನ ಆಗಬಹುದು ಅಂತ ಹೇಳ್ತಕ್ಕಂಥ ಹೈಪೋಥೆಟಿಕಲ್ ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ನಾನು ಒಬ್ಬ ಶಾಸಕ ಇದ್ದೀನಿ, ಅವರು ಒಬ್ಬರು ಶಾಸಕರಿದ್ದಾರೆ. ಒಬ್ಬ ಶಾಸಕನಾಗಿ ಬಹಳ ಜವಾಬ್ದಾರಿಯುತ ನಡ್ಕೋಬೇಕಾಗಿರೋದು ಎಲ್ಲ ಶಾಸಕರ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೇನೆ.
ನೀವು ಈ ರೀತಿಯಾದಂಥ ದೇಶವನ್ನು ಸುರೇಶ್ ಅವ್ರ ವಿಚಾರ ಬಂದಾಗ ನಾನು ಕೂಡ ಸೇರಿಕೊಂಡು ನಮ್ಮ ಸಿದ್ದರಾಮಯ್ಯ ಅವರು ಇರ್ಬೋದು, ಡಿ ಕೆ ಅವರು ಇರ್ಬೋದು, ಖರ್ಗೆ ಸಾಹೇಬ್ರದು ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಅವ್ರು ಹೇಳಿದ್ದು ನೀವು ಮಾಡ್ತಾ ಇರ್ತಕ್ಕ ಮಲತಾಯಿ ಧೋರಣೆಯಿಂದ ನಮ್ಮನ್ನು ಆ ಥರ ಚಿಂತನೆಗೆ ದುಡ್ಬೇಡಿ ಅಂತೀವಿ. ಆದರೂ ಸಹ ಆ ಪದಗಳ ಅವಶ್ಯಕತೆ ಇಲ್ಲ ಅಂತಕ್ಕಂಥ ವಿಚಾರ ಇವತ್ತು ಕೂಡ ಹೇಳ್ತಾ ಇದ್ವಿ ನಾವು. ವಿ ವಿಲ್ ನಾಟ್ ಜಸ್ಟಿಫೈ ಎನಿಬಡಿ ಟ್ರೈ ಟು ಯಾರೇ ಈ ದೇಶದ ನಾಗರಿಕರಾಗಿರೋ 140 ಜನ BJP ಇರ್ಬೋದು, ನೀವಿರ್ಬೋದು, ನಾವು ಯಾರೇ ಆಗಲಿ, ದೇಶ ಮೊದಲು, ದೇಶ ಎಲ್ಲವೂ ಅಖಂಡ ಭಾರತ ವಿಚಾರ ಬಂದು ನಾವು ಹೇಳಿದ್ವಿ. ಅವ್ರು ಹೇಳೋವರೆಗೂ ನಾನು ಹೇಳೋಕ್ಕೆ ಬದ್ಧ ಇದ್ದೀನಿ ಅಂತಂದರೆ ಈಸ್ ಕಮಿಟಿಂಗ್ ಅನದರ್ ಮಿಸ್ಟೇಕ್ ಇನ್ ಪಬ್ಲಿಕ್ ಟಿವಿನ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳಿದೆ, ಯುವ ಶಾಸಕರಿದ್ದು ಅವ್ರು ಕಲ್ತ್ಕೋಬೇಕಾಗ್ತದೆ, ಸಂವಿಧಾನದ ಆಶಯಗಳ ಅನುಗುಣ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರಗಳಲ್ಲಿ. ಹಿಂದೂ ಮುಸಲ್ಮಾನರ ಟ್ಯಾಕ್ಸಿನ ವಿಚಾರ ಮಾತಾಡ್ತಕ್ಕಂಥ ನಿಮ್ಮ ಮನಸ್ಥಿತಿಯನ್ನು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಅದು ತಪ್ಪು ಅಂತಕ್ಕಂಥ ಮಾತು ಹೇಳ್ತೀವಿ. ಸರಿ ಮಾಡಿಕೊಂಡ್ರೆ ಉತ್ತಮ ಅಂತ ಮಾತು ಹೇಳ್ತಾ ಇದ್ದೀನಿ. ಆದರೆ ನಾನು ನಿಮ್ಮನ್ನು ವಾರ್ನ್ ಮಾಡೋಷ್ಟು ದೊಡ್ಡವನಲ್ಲ. ಯಾಕಂದರೆ ನಾನು ಹೂ ಆಮ್ ಐ ಟು ವಾರ್ನ್ ಯು. ಬಟ್ ಈ ದೇಶ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಟ್ಯಾಕ್ಸ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಸಮತೋಲನವಾಗಿ ಅಭಿವೃದ್ಧಿ ಆಗಬೇಕಾಗಿರೋದು ಎಲ್ಲರ ಅಭಿವೃದ್ಧಿ ಆಗಬೇಕು, ಮನುಷ್ಯತ್ವದ ಆಧಾರದ ಅಭಿವೃದ್ಧಿ ಆಗಬೇಕು. ಮನುಷ್ಯತ್ವದಲ್ಲಿ ಜಾತಿ, ಧರ್ಮ, ಬಣ್ಣಗಳನ್ನು ಇಟ್ಕೊಳ್ಳೋದಿರ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳ ಕೆಲಸ ಮಾಡಬೇಕು ಅಂತಕ್ಕಂಥ ಆಶಯದೊಂದಿಗೆ ಮಾತಾಡಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. ಇವರು ಮಾತಾಡಿರ್ತಕ್ಕಂಥ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ನೇಚರ್. ದಯವಿಟ್ಟು ಸ್ವಲ್ಪ ದಯವಿಟ್ಟು ನಾವು ನೆಮ್ಮದಿಯಿಂದ ಕೇಳಿದ್ದೀವಿ. ದಯವಿಟ್ಟು ಕೇಳ್ಕೊಳ್ತಕ್ಕ ಔದಾರ್ಯ ಇರಬೇಕು, ಇಲ್ಲಾಂದ್ರೆ ನಾನು ಕೂಡ ವಾಪಸ್ ಮಾತಾಡಬೇಕಾಗ್ತದೆ. ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಶಾಸಕನಾಗಿ, ಒಬ್ಬ ನಾಗರಿಕನಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಹಿಂದೂ ಟ್ಯಾಕ್ಸು, ಮುಸ್ಲಿಂ ಟ್ಯಾಕ್ಸು, ಜೈನರು ಟ್ಯಾಕ್ಸ್ ಅಂತ ಹೇಳ್ತಕ್ಕಂಥದ್ದು ಅದು ಇಟ್ ಇಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ನೇಚರ್ ಸ್ಟೇಟ್ಮೆಂಟ್. ಇಟ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಆಕ್ಷನ್ ಅಗೇನ್ಸ್ಟ್ ಹಿಮ್ ಬೈ ಲಾ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವ್ರು ಮಾಡಿದ ತಪ್ಪಿನ ವಿಚಾರನ ಅವರಿಗೆ ಅರಿವಿಲ್ಲ ಅನ್ನೋದಾದ್ರೆ ಅವರ ಪಕ್ಷದ ನೇತಾರರು ಅದನ್ನ ಸರಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ಸುರೇಶ್ ಅವ್ರ ವಿಚಾರದಲ್ಲಿ ಹೇಳಿದಾಗ ದೇಶವನ್ನು ಹೊಡಿಬೇಕು ಅಂತಂದ್ರೆ ಅವ್ರನ್ನ ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ. ಅವ್ರು ಕೊಡುವ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ, ನಾನು ದೇಶ ಹೊಡೆದ್ರಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅಖಂಡ ಭಾರತ ನಂಬಿಕೆ ಇಟ್ಕೊಂಡು ಹೇಳಿದ್ಮೇಲೆ ಸಂಕುಚಿತ ಮನೋಭಾವನೆ ಇಟ್ಕೊಳ್ತಕ್ಕಂಥದ್ದು, ಈ ಭಾವನಾತ್ಮಕ ವಿಚಾರಗಳನ್ನ ಚುನಾವಣೆ ಮಾಡತಕ್ಕಂಥದ್ದು ಬಿಡಬೇಕು. ನಮ್ಮ ಟೈಮ್ ಬಂದಾಗ ಈ ತರದ ಹೇಳಿಕೆಗಳು ಹೆಚ್ಚೆಚ್ಚಾಗಿ ಕೇಳಿ ಬರುತ್ತೆ. ಹಿಂದೂಗಳ ತೆರಿಗೆ ಹಣ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಬಳಕೆ ಆಗಬೇಕು ಅನ್ನೋದು, ಮತ್ತೊಂದು ಮಗದೊಂದು ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು, ಇಂಥ ವಿಚಾರಗಳು ಬಂದಾಗ ವೈಯಕ್ತಿಕವಾಗಿ ತಮಗೇನು ಅನ್ಸುತ್ತೆ? DK ಸುರೇಶ್ ಅವರು ಮುಸಲ್ಮಾನರಲ್ಲ, ಅವರು ಹಿಂದೂ ತಾನೆ. ಅವಾಗ ಇವರಿಗೆ ಯಾಕೆ ಅನ್ಸಿಲ್ಲ ಹರೀಶ್ ಪಂಜಾ ಅವರಿಗೆ ಅವ್ರು ಹಿಂದೂ ಮುಸಲ್ಮಾನರು ಅಂತ ತಿಳ್ಕೊಂಡಿರ್ಬೇಕು ಅವರು. ಹರೀಶ್ ಪಂಜಾ ಅವರು ಇಷ್ಟು ಅವ್ರು ತೆರಿಗೆ ಬಗ್ಗೆ ಮಾತಾಡ್ತಾರಲ್ಲ, ಹರೀಶ್ ಪಂಜಾ ಅವರು ಇವ್ರು ಎಷ್ಟು ತೆರಿಗೆ ಕಟ್ತಾ ಇದಾರಂತೆ. ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಮುಸಲ್ಮಾನ ಆಗಿರ್ಲಿ, ಹಿಂದೂ ಆಗಿರ್ಲಿ, ಪ್ರತಿಯೊಬ್ಬನು ಬೆಂಕಿ ಕಡ್ಡೆಯಿಂದ ಹಿಡಿದು ಒಂದು ಟ್ರಾವೆಲ್ ಮಾಡ್ತಾನಲ್ಲ ಎಲ್ಲದಕ್ಕೂ ತೆರಿಗೆ ಕಟ್ತಾ ಇದ್ದಾನೆ. ಮಿನಿಮಮ್ ವಿದ್ಯುತ್ ಬಿಲ್ ಕಟ್ತಾನಲ್ಲ ಅದಕ್ಕೂ ತೆರಿಗೆ ಕಟ್ತಾ ಇದ್ದಾನೆ. ಆದ್ರೆ ಇವರು ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡಿ ದೇಶದ ಅಭಿವೃದ್ಧಿಯನ್ನೇ ಕುಗ್ಸ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕಾಗ್ತಾ ಇಲ್ಲ. ಇವತ್ತು ಈಶ್ವರಪ್ಪ ಅವ್ರು ಹೇಳ್ತಾರಲ್ಲ, ವಿಭಜನೆ ಮಾಡ್ತಾ ಇದ್ದಾರೆ, ಗುಂಡಿಕ್ಕಿ ಕೊಲ್ಲಿ ಅಂತ. ಅಲ್ಲಿ ಯಾರು ಮುಸಲ್ಮಾನರು ಮಾತಾಡಿಲ್ಲ, ಅದು ವಿಭಜನೆ ಮಾಡಿ, ದೇಶ ವಿಭಜನೆ ಮಾಡಿ ಅಂತ. ಆದ್ರೆ ಇದೇ ಚೈನಾ ಒಳ ನುಸುಳ್ತಾ ಇದೆಯಲ್ಲ, ಬಂದು ಆಕ್ರಮಣವಾಗಿ ಭಾರತದ ಮೇಲೆ ಇದಾಗ್ತಾ ಇದೆಯಲ್ಲ, ಇವ್ರು ಕಾವಲ್ಗಾರು, ಮೈಬಿ ಚೌಕಿದಾರು ಅಂತ ಹೇಳ್ಕೊಂಡವ್ರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಇವ್ರಿಗೆ ಪ್ರಶ್ನೆ ಮಾಡ್ಬೇಕು, ಇವ್ರಿಗೆ ನಾಚಿಕೆ ಆಗ್ಬೇಕು ಇವರಿಗೆ. ಆಲ್ ರೈಟ್ ರಿಯಾಜ್, ಹಾಗೆ ಸಂಪರ್ಕದಲ್ಲಿ ರಿಯಾಜ್, ಕೆಲವು ಪ್ರಶ್ನೆಗಳು ನಿಮಗೆ ಇದೆ. ಮೋಹನ್ ವಿಶ್ವ ನೋಡಿ ಅರವಿಂದ್, ಈ ಕಾಂಗ್ರೆಸ್ನವ್ರು ಹೆಂಗೆ ಅಂದರೆ ಈ ತೊಟ್ಲು ತೂಗೋದು ಮಗುನೂ ಜಿಗಿಟೋದು ಅಂತಾರಲ್ಲ, ಹಾಗೆ ಒಬ್ಬರು ಹೇಳಿಕೆ ಕೊಡಿ, ಇನ್ನೊಬ್ರು ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ, ಅಥವಾ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅಂತ. DK ಸುರೇಶ್ ಅವರು ಎಲ್ಲಿಂದ ಶುರುವಾಯಿತು? ಅವರಿಂದನೇ ಶುರುವಾಗಿದ್ದು ಬಡ್ಜೆಟ್ ದಿನ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ವಿಭಜನೆ ಮಾಡ್ಕೊಂಡು ಹೋಗೋದು. ಅದಾದ ನಂತರ ಅವ್ರು ಇನ್ನೊಬ್ರು MLA ಕುಲಕರ್ಣಿ ಅನ್ಸುತ್ತೆ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದೇ ರೀತಿ, ಹೌದು ಯಾಕೆ ಬೇರೆ ಆಗ್ಬಾರ್ದು ಅಂತ ಮೊನ್ನೆ ಪ್ರೊಟೆಸ್ಟ್ ಮಾಡಿದ ದಿವಸ. ತಿರ್ಗಾ ಇನ್ನೂ ಹಿಂದಕ್ಕೆ ಹೋಗೋದ್ರೆ ಇದೇ ಕಾಂಗ್ರೆಸ್ನ P ಚಿದಂಬರಂ ಎಕ್ಸ್ ಫೈನಾನ್ಸ್ ಮಿನಿಸ್ಟ್ರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ನೆಲ್ಲ ಕಚ್ಚಿದಾಗ ಟ್ವೀಟ್ ಮಾಡ್ತಾರೆ, ದಕ್ಷಿಣ ಭಾರತನೇ ಡಿಫ್ರೆಂಟು, ಉತ್ತರ ಭಾರತನೇ ಡಿಫ್ರೆಂಟು ಅನ್ನೋ ರೀತಿಯಲ್ಲಿ. ತಿರ್ಗಾ ಯಾಕೆ ಇವರು ಇಂಡಿಯಾ ಅಲಯನ್ಸ್ ಅಲ್ಲಿ ಇದೆಯಲ್ಲ, ನಮ್ಮ ಸ್ಟಾಲಿನ್ DMK ಪಕ್ಷದವರು, ಅವರು ಡೇ ಒನ್ ಇಂದನೂ ಅಷ್ಟೇ ದ್ರಾವಿಡ ನಾಡು, ಕರ್ನಾಟಕ ಇದು ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಆಗ್ಬೇಕು, ತಮಿಳ್ನಾಡು ಬೇರೆ ರಾಷ್ಟ್ರ ಆಗ್ಬೇಕು ಅಂತ ಕೂತ್ಕೊಳ್ತಾರೆ. ಆಯ್ತಲ್ಲ, ಇದು ಬರೀ ಒಂದು ಹೇಳಿಕೆ ಅಲ್ಲ, ಇದು ಕಾಂಗ್ರೆಸ್ನ ಮನಸ್ಥಿತಿ ಅವತ್ತಿನಿಂದ ಇವತ್ತಿನವರೆಗೂ ಹಂಗೆ ಇರೋದು. ನೋಡಿ, ಲೆಟ್ ಮಿ ಗೋ ಬ್ಯಾಕ್ ಟು ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅರವಿಂದ್. ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಡ್ಬೇಕಾರೆ ಯಾರು ಅಷ್ಟೇ ತನ್ನ ರಾಜ್ಯಕ್ಕೋಸ್ಕರ ಹೋರಾಡಲಿಲ್ಲ. ಎಲ್ಲರೂ ಒಂದು ಭಾರತದ ಒಂದು ಬ್ರಿಟಿಷರಿಂದ ಬಿಡಿಸ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಹೋರಾಡಿದ್ರು. ಕರ್ನಾಟಕದವ್ರು ಆಗ್ಬೋದು, ಉತ್ತರ ಪ್ರದೇಶದವ್ರು ಆಗ್ಬೋದು, ಬಿಹಾರವ್ರು ಆಗ್ಬೋದು, ತಮಿಳ್ನಾಡವ್ರು ಆಗ್ಬೋದು. ಅವತ್ತು ಯಾವತ್ತೂ ಈ ರೀತಿ ಇರಲಿಲ್ಲ. ನೀವು ಅಷ್ಟು ಹೇಳಬೇಕು ಅಂದ್ರೆ ಗುಜರಾತಿನ ಮಹಾತ್ಮ ಗಾಂಧಿ ಅವ್ರನ್ನ ಕರ್ನಾಟಕದವರು ಒಪ್ಕೊಂಡ್ರು, ಪಶ್ಚಿಮ ಬಂಗಾಳವರು ಒಪ್ಕೊಂಡ್ರು, ಜಮ್ಮು ಕಾಶ್ಮೀರವರು ಒಪ್ಕೊಂಡ್ರು, ಮಧ್ಯಪ್ರದೇಶವರು ಒಪ್ಕೊಂಡ್ರು, ತಮಿಳ್ನಾಡವರು ಒಪ್ಕೊಂಡ್ರು. ಇನ್ನು ಮುಂದೋಗಿ ಹೇಳಬೇಕು ಅಂತಂದ್ರೆ ಇದೇ ಸುಭಾಷ್ ಚಂದ್ರ ಬೋಸ್ ಅವತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕು ಅಂತೇಳಿ ವಿಯೆಟ್ನಾಂ ನಗರಕ್ಕೆ ಅಂತ ಹೋದಾಗ ಅವ್ರಿಗೆ ಸಹಾಯ ಮಾಡಿದವರು ಇದೇ ತಮಿಳ್ನಾಡಿನ ಚಟ್ಟಿಯಾರ್ಗಳು.
ಕಿವಿಲಿದ್ದಂಥ ಓಲೆಗಳು, ಕೈಯಲ್ಲಿದ್ದಂಥ ಒಂದು ಬಳೆಗಳಾಗ್ಬೋದು, ಹೆಣ್ಣುಮಕ್ಕಳು ಎಲ್ಲವನ್ನು ದಾನ ಮಾಡಿದ್ರು. ಈ ದೇಶ ಕಟ್ಟಿರೋದು ಈ ರೀತಿ ಯಾವತ್ತೂ ಅಷ್ಟೇ ಈ ತರ ಒಂದು ಮನೋಭಾವನೆ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋರಾಡಬೇಕು, ಎಲ್ಲ ಒಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಡ್ಬಿಟ್ಟು ಭಾರತಕ್ಕೆ ಸ್ವತಂತ್ರ ತಂದು ಒಂದು ಒಕ್ಕೂಟ ವ್ಯವಸ್ಥೆ ಅಂತ ರಚನೆ ಆಗಿ, ಅದಕ್ಕೊಂದು ಸಂವಿಧಾನ ಅಂತ ರಚನೆ ಆಗಿ, ಆ ಸಂವಿಧಾನದಲ್ಲಿರುವಂತ ಒಂದು ಹಣಕಾಸು ಆಯೋಗ ರಚನೆ ಆಗಿ, ಅದೇ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೇಳಿಕೆ ಕೊಟ್ಟವ್ರು ನಿಮ್ಮ ಪಕ್ಷದವರು. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅದನ್ನ ನಾವೇನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಅವರು ಸಮರ್ಥನೆ ಮಾಡ್ಕೊಳ್ಳಿಲ್ಲ, ಅವರು ಸಮರ್ಥನೆ ಇದಾದ ನಂತರ ಅದೇ ಬಾಬಾ ಸಾಹೇಬರ ಅನೇಕ ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥವರು ಇದೇ ಕಾಂಗ್ರೆಸ್ ಯಾವ ರೀತಿಯಾಗಿ ತೆರಿಗೆ ಹಂಚಿಕೆ ಬೇರೆ ಬೇರೆ ರಾಜ್ಯಗಳಿಗೆ ಹಾಕ್ಬೇಕು ಅಂತ ಹೇಳಿ ಅದೇ ಬಾಬಾ ಸಾಹೇಬರ ಸಂವಿಧಾನದ ಮಾತಾಡಬೇಕು. ಅವ್ರ ಹೇಳಿಕೆ ಒಂದ್ ನಿಮಿಷ ಸರ್, ನೀವು ಮಾತಾಡಬೇಕು. ಅವ್ರ ಹೇಳಿಕೆ ಸರಿ ಸಮರ್ಥಿಸ್ಕೊಳ್ತಾ ಇದ್ದೀರಾ? ನೀವು ಸಮರ್ಥಿಸ್ಕೊಳ್ಳಿ. ಹಾಗಾದ್ರೆ ದೇಶ ವಿಭಜನೆ ಬಗ್ಗೆ ಮಾತಾಡೋದು ಯಾರು ಜನ ಕೋಮುವಾದಿಗಳು ಯೋಚನೆ ಮಾಡಬೇಕಷ್ಟೇ. ಯಾರು ಕೂಡ ಮಾಡೋದಿಲ್ಲ. ನಾಗರಾಜ್ ಅವರಿಗೆ ನಾನು ವಿಷಯ ಹೇಳ್ತೇನೆ. ನೀವು ದೇಶ ವಿಭಜನೆಯನ್ನು ಮಾತಾಡಿದ್ರೆ ನಾವು ಹಿಂದೂ ಪರವಾಗಿ ಯಾಕೆ ಯೋಚನೆ ಮಾಡಬಾರ್ದು? ನೀವು ದೇಶದ ಬಗ್ಗೆ, ನೀವು ದೇಶ ವಿಭಜನೆ ಬಗ್ಗೆ ಮಾತಾಡಬಹುದು. ನೀವು ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರೆ ಚಕ್ಕಾರ ಎತ್ತಲ್ಲ. ಯಾವಾಗ ಟ್ರಿಗರ್ ಆಯ್ತು ಅಂತ ನಾನು ಹೇಳ್ತೀನಿ. ನಾವು ಯಾವಾಗಲೂ ಕೂಡ ಇವರು ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗ್ತಾರೆ, ಸ್ವಾತಂತ್ರ್ಯ ಪೂರ್ವದ ವಿಚಾರ ಬೇಡ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿ ಮೀಸಲಿಡ್ತೀನಿ ಅಂತ ಹೇಳಿದಾಗಲೇ ಈ ವಿಚಾರಗಳು ಶುರುವಾಯಿತು. ಅದು ಮುಂದಕ್ಕೆ ಬೆಳೀತಾ ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳಿಗೆ ಖರ್ಚಾಗಬೇಕು. ಹರೀಶ್ ಪೂಂಜಾ ಅವ್ರು ಕೆಲವು ಮಾತುಗಳನ್ನ ಹೇಳಕ್ ಬಂದ್ರು. ನಾ ಚರ್ಚೆ ಮುಂದುವರಿಸ್ತೀನಿ.